ಶ್ರೀಮಂತರ ಸಾಲಿನಲ್ಲಿ ನಿಲ್ಲೋ ಧೀಮಂತ. ಇವರ ಹತ್ರ ಇರೋ ಕಣ್ಣಿಗೆ ಕಾಣೋ ಆಸ್ತಿ ಅಂದ್ರೆ 4 ಜೊತೆ ಬಟ್ಟೆ, ಕೈಚೀಲ, ಬೀಗ ಹಾಕದ ಪೆಟ್ಟಿಗೆ, ಸ್ವಾಮಿ ವಿವೇಕಾನಂದರ ಒಂದು ಫೋಟೋ ಮಾತ್ರ. ಆದ್ರೆ ವಿದ್ಯೆ ಬಯಸೋ ಬಡ ಮಕ್ಕಳಿಗೆ ನೆರವಾಗೋ ಅಪರೂಪದ ಗುಣ, ಕಣ್ಣಿಗೆ ಕಾಣಿಸದೇ ಇರೋ ಅತ್ಯಮೂಲ್ಯ ಆಸ್ತಿ. ಇವರೇ ಮೈಸೂರಿನ ಶ್ರೀಧರ್ ಎಸ್ ಚಕ್ರವರ್ತಿ. ಶ್ರೀಧರ ಅನ್ನೋದು ಸರಳತೆಗೆ ಮತ್ತೊಂದು ಹೆಸರು. ಮನೆಯಲ್ಲಿ ಇದ್ದ ಬಡತನದ ಮಧ್ಯೆ ವಿದ್ಯಾಭ್ಯಾಸ ಮಾಡಿ ತನ್ನ ವಿದ್ಯೆಯನ್ನು ಬೇರೆಯವರಿಗೆ ದಾನ ಮಾಡಿ ಜೊತೆಗೆ ಬಡ ಮಕ್ಕಳ ಹಣಕಾಸಿನ ತೊಂದರೆಯನ್ನು ನಿವಾರಿಸಿ ಮುಂದೆ ಬಂದನು. ನಮ್ಮ ತಂದೆಯವರು ತಿಳ್ಕೊಂಡ್ರು. ಆ್ಯಕ್ಚುಲಿ ಅದಾದಮೇಲೆ ಕಷ್ಟ ಆಗಿತ್ತು. ಆ್ಯಕ್ಚುಲಿ ಅದನ್ನಾದಮೇಲೆ ಸರ್ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ರು. ಆಮೇಲೆ ಸೊ ನಾವು ಅಷ್ಟೇ ಅವ್ರು ಹೇಳಿದ್ದು ಮಾರ್ಗದ ಸ್ವಲ್ಪ ನೀಟಾಗಿ ನಡ್ಕೊಂಡು ಬಿಟ್ಟು ಕಲಿತ್ವಿ. ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿ ನಾನು. ಆ ಟೈಮಲ್ಲಿ ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೆ, ಆದರೆ ಮನೇಲಿ ಸಪೋರ್ಟ್ ಇರಲಿಲ್ಲ. ಆಮೇಲೆ ಸರ್ ನನ್ನನ್ನು ಗುರುತಿಸಿ ಆಮೇಲೆ ನನ್ನ ಅಕೌಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು, ನಿಮ್ಮ ಡಿಗ್ರಿ ಮುಗಿಯೋವರೆಗೂ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತೀನಿ ಅಂತ. ಹಾಗೆ ನಾವೊಂದು SSLC ಮುಗಿದಾದ್ಮೇಲೆ ಮುಗಿಸ್ಕೊಡ್ಬೇಕು, ಎಜುಕೇಷನ್ ಐ ಶುಡ್ ನಾಟ್ ಕಂಟಿನ್ಯೂ ಅಂತ. ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡಲಿಲ್ಲ. ಅವ್ರು ಅಂದ್ಕೊಂಡ್ರು ಇಲ್ಲ ನೀನು ಫೀಸ್ ತುಂಬಿಲ್ಲ ಅಂತ ಇಮಿಡಿಯೇಟ್ ಆಗಿ ಅರೇಂಜ್ ಮಾಡಿ ಮೊದಲು ನೀನು ತುಂಬು, ಇನ್ನು ಮೇಲಿಂದ ನೀನು ಎಲ್ಲಿ ಹೋಗಬೇಡ, ಓನ್ಲಿ ಫೋಕಸ್ ಆನ್ ಯುವರ್ ಎಜುಕೇಷನ್ ಅಂತ ಒಂದು ಮಾತು ಹೇಳಿದ್ರು. ನಾನು ಹೈಸ್ಕೂಲಲ್ಲಿ ಚೆನ್ನಾಗಿ ಓದುತ್ತಿರೋದನ್ನು ಗಮನಿಸಿ ಸರ್ ನನಗೆ ಸೈನ್ಸ್ ಮಾಡಿ ಅಂತ ಸಜೆಸ್ಟ್ ಮಾಡಿದ್ದಾರೆ. ನಮ್ಮ ತಂದೆ ತಾಯಿಗೆ ನಾವು 3 ಜನ, ಹೀಗಾಗಿ ಅವರು ಸೈನ್ಸು ಇಂಜಿನಿಯರಿಂಗ್ ಓದಿಸೋ ಅಷ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗುತ್ತೆ. ಅದರಂತೆ ಸರ್ ನನಗೆ ಇಂಜಿನಿಯರಿಂಗ್ ಓದಿಸಿದ್ರೆ 4 ವರ್ಷ ಅವರೇ ಫೀಸ್ ಕಟ್ಟಿದ್ರು. ನಾನು ಫಸ್ಟ್ 8th ಅಡ್ಮಿಷನ್ ತೊಗೊಳ್ಳುವಾಗ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ ಹುಬ್ಬಳ್ಳಿಯಲ್ಲಿ ನನ್ನ ಫೀಸ್ ಇರಲಿಲ್ಲ. ಆಮೇಲೆ ನೆಕ್ಸ್ಟ್ 3 ಇಯರ್ಸ್ ನಾನು ಅಲ್ಲಿ ಸ್ಕೂಲಲ್ಲಿರುವಾಗ ನನಗೆ ಎವ್ರಿ ಮಂತ್ ಸ್ವಲ್ಪ ಅಮೌಂಟ್ ನನ್ನ ಅಕೌಂಟಿಗೆ ಹಾಕ್ತಿದ್ರು. ಹಾಕಿ ಅದೇ ಅಮೌಂಟ್ ನನಗೆ ಇಂಜಿನಿಯರಿಂಗ್ ಅಡ್ಮಿಷನ್ ತೊಗೊಳಕ್ಕೆ ಹೆಲ್ಪ್ ಆಯಿತು. ಒಂದ್ಸಲ ನನಗೆ ಅನುಭವಕ್ಕೆ ಬಂದಂಥ ಒಂದು ವಿಷಯ ಅಂದರೆ, ಒಬ್ಬ ವಿದೇಶಿಯಕ್ಕೆ ಹೋದಂಥ ಇವರ ವಿದ್ಯಾರ್ಥಿ ಗುರುಕಾಣಿಕೆಯನ್ನು ಕಳಿಸ್ಕೊಟ್ಟ. ಅದನ್ನು ಆಗಿಂದಾಗ ಅವರು ಕ್ಯಾಶ್ ಮಾಡಿಸಿ ಸುಮಾರು 25 ಜನ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಅಂತೇಳಿ ಹಂಚಿ ಅವರವರ ಅಕೌಂಟ್ಗೆ ಜಮಾ ಮಾಡಿಸ್ಕೊಟ್ರು. ಅವರಿಗೆ ರೀಸೆಂಟಾಗಿ ಹೆಲ್ತ್ ಇಶ್ಯೂಸ್ ಆಯಿತು. ಐ ಮೀನ್ ಗಾಟ್ ಸಮ್ ಅಟ್ಯಾಕ್ ಆರ್ ಸಮಥಿಂಗ್ ಲೈಕ್ ದಟ್. ಅವ್ರ ಹತ್ರ ಹೆಂಗಿತ್ತು ಅಂದರೆ ದುಡ್ಡು ಇಲ್ಲ. ಇನ್ಫ್ಯಾಕ್ಟ್ ಪೆನ್ಷನ್ ಬಂದಿದ್ದನ್ನೆಲ್ಲನೂ ಡೊನೇಟ್ ಮಾಡಿಬಿಟ್ಟಿದ್ದಾರೆ. ಹಾಸ್ಪಿಟಲ್ ತೋರ್ಸೋಕ್ಕೂ ದುಡ್ಡಿಲ್ಲ. ಅದು ಯಾರಿಗೂ ಹೇಳೋದಿಲ್ಲ. ದುಡ್ಡು ಬಂದು ಸುಮ್ಮನೆ ಇದ್ದಾರೆ. ಯು ಕ್ಯಾನ್ ಇಮ್ಯಾಜಿನ್ ಹೌ ಅ ಪರ್ಸನ್ ಕ್ಯಾನ್ ಲೀವ್ ರೈಟ್. ಅವ್ರ ಥರ ಬದುಕಕ್ಕೆ ಹೆಂಗಾಗುತ್ತೆ. ಹೆಲ್ಪ್ ಎಲ್ಲರಿಗಿಂತ ಆಶೀರ್ವಾದ ಸಿಕ್ಕಿದ್ಮೇಲೆ ನಾವು ಒಳ್ಳೆ ಜಾಬಲ್ಲಿ ಬೆಳೆದು ಈಗ ಸಂಜೆ ಮನೆ ಇದೆ. ಆ್ಯಕ್ಚುಲಿ ಸೊ ಇದೆಲ್ಲ ಬ್ಲೆಸ್ಸಿಂಗ್ಸ್ ಆಗುತ್ತೆ. ಇವಾಗ ಏನೋ ಆರಾಮ ಒಂದು ಕಂಪ್ನಿ ತುಂಬ ಜನ ಕೆಲಸನೂ ಮಾಡ್ತಾರೆ ನನ್ನ ಜೊತೆಗೆ. ಐ ಆಮ್ ವೆರಿ ಬ್ಲೆಸ್ಡ್. ಸಾಧನೆಯಲ್ಲಿ ತ್ರಿವಿಕ್ರಮನಾಗಿ ಬೆಳೆದು ಸಹ ಎಲೆಮರೆ ಕಾಯಿಯಂತೆ ಮಿನುಗೋ ಈ ವಿಶ್ವಮಾನವನಿಗೆ ಕಲರ್ಸ್ ಕನ್ನಡ ಹೆಮ್ಮೆಯಿಂದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನೆನಪಲ್ಲಿ ಅರ್ಪಿಸುತ್ತಿದೆ ಈ ವರ್ಷದ ಕಲರ್ಸ್ ಕನ್ನಡಿಗ ಪ್ರಶಸ್ತಿ.